ಹಲೋ ಹಾಯ್, ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ನಾನಿವತ್ತು ತುಂಬಾ ಈಸಿ ರೆಸಿಪಿ ತಂದಿದ್ದೇನೆ, ಚಾಟ್ಸ್. ಅಂದರೆ ನಾವು ಶಾಲೆಯಿಂದ ಮಕ್ಕಳು ಬರುವಾಗ ಕ್ವಿಕ್ಕಾಗಿ ಏನಾದರೂ ಮಾಡಬೇಕು, ಬಟ್ ಹೊರಗಡೆಯಿಂದ ಅಂಗಡಿಯಿಂದ ತಂದ ಐಟಮ್ಸ್ ಯಾರೂ ನಾವು ಪ್ರಿಫರ್ ಮಾಡೋದಿಲ್ಲ. ಸೊ ಮನೆಯಲ್ಲೇ ಈಸಿಯಾಗಿ ಆದಷ್ಟು ಬೇಗ ಕಮ್ಮಿ ಖರ್ಚಲ್ಲಿ ಆಗುವಂಥ ಚಾಟ್. ಎಸ್, ಲವ್ ಮಾಕ್ಟೇಲ್ ಪಾನಿಪುರಿ. ತುಂಬ ಎಲ್ಲ ಹೆಣ್ಮಕ್ಳಿಗೂ ಈಸಿ ಆಗುವಂಥ ರೆಸಿಪಿ. ಸೊ ದೆನ್ ಲೆಟ್ಸ್ ಬಿಗಿನ್. ಹಾಂ ಸರಿ, ಈಗ ನಾನು ಬಟಾಟೆ ಎಲ್ಲ ಚಂದ ಮಾಡಿ ತೊಳೆದು ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಕುಕ್ಕರಲ್ಲಿ. ನಾರ್ಮಲ್ ಬೇಯಲಿಕ್ಕೆ ಇಡೋದಕ್ಕಿಂತ ಕುಕ್ಕರ್ ಬೆಸ್ಟ್. ಯಾಕೆ ಅಂತ ಹೇಳಿದರೆ ಚಂದ ಬೇಯ್ತದೆ. 4-5 ವಿಷಲ್ ನಾನು ಇಡ್ತೇನೆ, ಯಾಕೆಂದರೆ ಒಳ್ಳೆ ಬೇಯಲಿ ಇದು. ಇಲ್ಲದಿದ್ದರೆ ಪುನಃ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿಯೇ ಬರುವುದಿಲ್ಲ 4-5 ವಿಷಲ್ ಆದರೆ, ನಾವು ಪುನಃ ಸ್ಮ್ಯಾಶ್ ಮಾಡಬೇಕಾಗ್ತದೆ. ಆದರೆ ಸಹ ಓಕೆ ಫೈನ್. ಇದೀಗ ನಾನು ಸ್ವಲ್ಪ ಬೇಗ ಆಗಬೇಕಂತ ಮಾಡ್ತಾಯಿದ್ದೇನೆ, ನನಗೆ ತುಂಬ ಹಸಿವಾಗ್ತಿತ್ತು ಹಾಗೆ. ಸೊ ಈಗ ಇದಾಗಿದೆ. ಇದನ್ನು ನಾನು ನೋಡಿ 4-5 ವಿಷಲ್ ಆದರೆ ಸಹ ಬೆಂದಾಗೆ ಉಂಟಾ, ಬೇಯದಾಗಿಯೇ ಉಂಟು. ಇದೇ ಒಂದು ಪ್ರಾಬ್ಲಮ್ ಕೆಲವು ಬಟಾಟೆದು, ಎಂತ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಓಕೆ, ಇದನ್ನು ನಾನು ನೀರಿಗೆ ಹಾಕಿ ಆಗಲೇ ನಾನು ಪೀಲ್ ಮಾಡುವ ಅಂತ, ಅದರದ್ದು ಸಿಪ್ಪೆ ಎಲ್ಲ ತೆಗೆಯುವ ಅಂತ ನಾನು ತಣ್ಣೀರಿಗೆ ಹಾಕ್ತಾ ಇದ್ದೇನೆ. ಬೇಗ ಬೇಗ ಆಗ್ತದೆ ಸ್ವಲ್ಪ. ನಾನಂದರೆ ಈಗ 4 o'clock ಸ್ಟಾರ್ಟ್ ಮಾಡಿ 4:30 ಒಳಗಡೆ ಆಗಬೇಕು, ಅಂದರೆ ಹಸಿವಾಗುವಾಗ ರಪ್ಪ ಆಗಬೇಕಂತ ಹೇಳಿ ಇದೀಗ ನಾನು ಬ್ಯಾಟರೆಲ್ಲ ನಾನು ಮಾಡ್ತಾ ಇಲ್ಲ. ಇದರದ್ದು ತಂದದ್ದನ್ನೇ ನಾನು ಯೂಸ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ಪಾನಿಪುರಿದು ಹೊರಗಡೆದು ಬಿಸಿ ಉಂಟು. ಸರಿ ಓಕೆ, ಇದನ್ನು ನಾನು ಫುಲ್ ಮಾಡಿದೆ, ನಾನೇ ಮಾಡಿ ಪೀಲ್ ಆಫ್ ಮಾಡಿ ಇಟ್ಟೆ ನಾನು, ಸ್ಮ್ಯಾಶ್ ಮಾಡಿ. ಮತ್ತು ನೆಕ್ಸ್ಟ್ ನಾವು ಅದನ್ನು ಬಿಸಿ ಮಾಡಲಿಕ್ಕೆ ಪಾನಿಪುರಿದು ಬಟಾಟೆದು ಫ್ರೈ ರೆಡಿ ಮಾಡುವ. ಓಕೆ, ಎಣ್ಣೆ ಹಾಕಿದ್ದೇನೆ. ತುಂಬ ಎಣ್ಣೆ ಸಹ ಹಾಕಿ ಎಣ್ಣೆಯಲ್ಲೇ ಅದನ್ನು ಬಾಡಿಸಿ ಮಾಡಬಹುದು. ನಾನು ಹಾಗೆ ಮಾಡ್ತಿಲ್ಲ, ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೇನೆ. ತುಂಬ ಎಣ್ಣೆ ಸಹ ಒಳ್ಳೆಯದಲ್ಲ. ಆಲ್ರೆಡಿ ಅದನ್ನು ನಾವು ಫ್ರೈ ಸಹ ಎಣ್ಣೆಯಲ್ಲೇ ಮಾಡೋದು. ಆಯಿಲಿ ಎಷ್ಟಾಗ್ತದೆ ಅಷ್ಟು ನಾವು ಇಗ್ನೋರ್ ಮಾಡಿದರೆ ಒಳ್ಳೆಯದು. ಸೊ ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೇನೆ. ಅಂದರೆ ಇದು ಈಗ ನಾನು ನೀರಿಟ್ಟಿದ್ದೇನಲ್ಲ, ಇದು ಫುಲ್ ಕಂಪ್ಲೀಟ್ ಡ್ರೈ ಆಗಬೇಕು. ನೀರು ಹಾಕದೆ ಸಹ ನೀವು ಮಾಡ್ಬೋದು. ನಾನು ಆಗಲೇ ಹೇಳಿದಾಗೆ ನನಗೆ ಅದು ಬೇಡ, ನಾನು ಸ್ವಲ್ಪ ನೀರು ಹಾಕಿವೆ ಮಾಡ್ತಾ ಇದ್ದೇನೆ. ಇದು ಸಹ ಒಳ್ಳೆ ಆಗ್ತದೆ. ಓಕೆ ಫೈನ್. ಇದು ಎಲ್ಲ ಅರ್ಧ ಟೇಬಲ್ ಸ್ಪೂನ್. ಇದರಲ್ಲಿ ನೋಡಿದ್ರಲ್ಲ ನೀವು 4 ಬಟಾಟೆ ಇತ್ತು. 4 ಅಂದರೆ ಸಾಧಾರಣ ಚಿಕ್ಕ ಚಿಕ್ಕ ಬಟಾಟೆಯಿಂದ ಒಂದು ಅರ್ಧ kg ಬಟಾಟೆ ಆಗ್ಬೋದು. ಸೊ ಅದರ ಅಂದಾಜಿಗೆ ನಾನು ಇದನ್ನು ಮಾಡ್ತಾ ಇದ್ದೇನೆ. ಇದು ಚಟ್ಪಟ್ ರಪ್ಪ ಆಗ್ತದೆ, ತುಂಬ ಏನು ಹೊತ್ತು ಬೇಡ ಇದಕ್ಕೆ. ಬಟ್ ಅವೆಲ್ಲ ನಾವೇ ಇದು ಅದ್ರ ಶೆಲ್ಲೆಲ್ಲ ನಾವು ರೆಡಿ ಮಾಡೋದಾದರೆ ಸ್ವಲ್ಪ ಲೇಟ್ ಆಗ್ತದೆ. ನಾನು ರೆಡಿಮೇಡ್ ಎಲ್ಲ ತಂದಿದ್ದೇನೆ, ಸೊ ನನಗೆ ಅದರಲ್ಲಿ ಪ್ರಾಬ್ಲಮ್ ಆಗಲಿಲ್ಲ, ಬೇಗ ಬೇಗ ಆಗ್ತದೆ. ಇದು ಉಂಟಲ್ಲ, ನೀವು ಫುಲ್ಲು ನೀರು ಬಿಡಬೇಕು. ಸೈಡ್ ಬಿಟ್ಟು ಇದು ಕಲ್ಲರೇ ಚೇಂಜ್ ಆಗ್ತದೆ. ನೀವು ನೋಡಿದಿರಲ್ಲ ರೋಡ್ ಸೈಡಲ್ಲೆಲ್ಲ ಪಾನಿಪುರಿ ಮಾರುವವ ಹೇಗೆ ಇರ್ತದೆ, ಆ ಥರ ಬ್ಯಾಟರ್ ಇದು ರೆಡಿ ಆಗಬೇಕು. ಸೊ ಇದಾಗ್ತಾ ಉಂಟು. ಎಲ್ಲ ಮಸಾಲೆ ಎಲ್ಲ ನಾನು ಇದಕ್ಕೆ ಹಾಕಿದ್ದೇನೆ. ಎಕ್ಸಾಕ್ಟ್ ಇದೇ ಕಲರ್ ಬರಬೇಕು, ಸ್ವಲ್ಪ ಡ್ರೈ ಸಹ ಆಗಬೇಕು, ತುಂಬ ನೀರು ಸೇರಲಿಕ್ಕಿಲ್ಲ. ಮತ್ತು ಕೆಲವರು ಈಗ ಇದಕ್ಕೆ ಬಟಾಣಿ ಅದೆಲ್ಲ ಹಾಕ್ತಾರೆ, ಬಟ್ ಆ್ಯಕ್ಚುಲಿ ಪಾನಿಪುರಿ ಹೇಗೆ ಉಂಟು ನಾನು ಹಾಗೆಯೇ ಮಾಡ್ತೇನೆ ಮನೆಯಲ್ಲಿ, ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥದ್ದು. ಫೈನ್, ಇದೀಗ ರೆಡಿ ಆಗ್ತಾ ಉಂಟು. ಇದನ್ನು ಸ್ವಲ್ಪ ಮುಚ್ಚಿಡಬೇಕು. ಲೋ ಫ್ಲೇಮಲ್ಲಿ ಇಡೀರಿ, ಹೈಯಲ್ಲಿ ಇಡಬೇಡಿ, ಫುಲ್ಲು ಕರಂಚಿ ಹೋಗ್ತದೆ. ಆಗಾಗ ಸ್ವಲ್ಪ ಕೈ ಆಡಿಸ್ತಾ ಇರಿರಿ, ಇಲ್ಲದ್ರೆ ತಳೆ ಹಿಡಿದ್ರೆ ಟೇಸ್ಟ್ ಇದುವೇ ಬೇರೆ ಆಗ್ತದೆ. ಬಟ್ ಕೆಲವು ಸತಿ ಸ್ವಲ್ಪ ತಳೆ ಹಿಡಿದ್ರೆ, ಸ್ವಲ್ಪ ತಳೆ ಹಿಡಿದ್ರೆ ಅದು ಟೇಸ್ಟೇ ಬೇರೆ ಇರ್ತದೆ, ಅದು ಸಹ ಬೆಸ್ಟ್. ಇದೀಗ ನಾನು ಗರಂ ಮಸಾಲ ಹಾಕ್ತಿದ್ದೇನೆ. ಮತ್ತು ಚಾಟ್ ಮಸಾಲೆ ಎಲ್ಲ ಇದಕ್ಕೆ ಹಾಕಬೇಕಂತಿಲ್ಲ, ಅದು ಲಾಸ್ಟಿಗೆ ಸುಕ್ಕ ಆಗ್ತದಲ್ಲ, ಸುಕ್ಕ ನಾವು ಪಾನಿಪುರಿ ತಿಂತೇವೆ, ಆಗ ಬೇಕಿದ್ರೆ ನೀವು ಚಾಟ್ ಮಸಾಲ ಹಾಕ್ಬೋದು. ನಾನು ಹಾಕ್ತಾಯಿಲ್ಲ. ಇದು ನೋಡಿ ಡ್ರೈ ಆಗ್ತಾ ಉಂಟು. ಇದು ಫುಲ್ ಇನ್ನೂ ಸಹ ಡ್ರೈ ಆಗ್ತದೆ. ಇಷ್ಟೇ ಬೇಕಿದ್ರೆ ಇಷ್ಟರಲ್ಲಿ ಸಹ ನೀವು ತೆಗಿಬೋದು. ನಾನು ಸ್ವಲ್ಪ ಇನ್ನೂ ಜಾಸ್ತಿ ಟ್ರೈ ಮಾಡಿದ್ದೇನೆ, ಯಾಕೆಂದರೆ ನಾವು ನೀರು ಸಹ ಹಾಕ್ತೇವಲ್ಲ, ಇರಲಿ ಇಷ್ಟು ಸಾಕಂತ ಹೇಳಿ. ಸೇಮ್ ಇದೇ ಹದ ಇರ್ತದೆ ರೋಡ್ ಸೈಡಲ್ಲಿ ಪಾನಿಪುರಿ ಮಾರುವವರದು. ಓಕೆ, ಇನ್ನೊಂದು ಬಾಣಲೆಯಲ್ಲಿ ನಾವು ಇದಿಡುವ, ಎಣ್ಣೆ ಬಿಸಿ ಮಾಡಿ ಅದನ್ನು ಬೇಯಿಸಲಿಕ್ಕೆ ಪಾನಿಪುರಿಯನ್ನು. ನಾನು ಇದಕ್ಕೆ ಸನ್ಫ್ಲವರ್ ಹಾಕ್ತಾಯಿದ್ದೇನೆ, ಸನ್ಫ್ಲವರ್ ಆಯಿಲ್. ಈಗ ಯಾವ ಎಣ್ಣೆನೂ ಟ್ರಸ್ಟ್ ಮಾಡೋದು ಬಿಡೋದು ಅಂತ ಗೊತ್ತಾಗೋದಿಲ್ಲ. ಬಟ್ ಆಲ್ರೆಡಿ ಅವರು ಹೇಗೆ ಪಾನಿಪುರಿದು ಶೆಲ್ ಮಾಡಿದ್ದಾರೆ ಅಂತ ಸಹ ಗೊತ್ತಾಗೋದಿಲ್ಲ. ಕೆಲವು ಸರ್ತಿ ವೀಡಿಯೋ ಎಲ್ಲ ಒಟ್ರಾಶಿ ಬರ್ತದೆ, ಹಾಗೆ ನೋಡಲಿಕ್ಕೆ ಹೋದರೆ ಊಟ ಸಹ ಮಾಡಲಿಕ್ಕಿಲ್ಲ ನಾವು. ಅದಕ್ಕೆ ಹೇಳೋದು, ಅತಿ ಆದರೆ ಅಮೃತ ಸಹ ವಿಷ. ಯಾವುದೇ ಆಗಲಿ ಹೊರಗಡೆದು ಐಟಮ್ ಡೈಲಿ ತಿನ್ನಬಾರ್ದು.
ಒನ್ಸ್ ಇನ್ ಅ ವೀಕ್, ಒನ್ಸ್ ಇನ್ ಅ ವೈಲ್ ಅದು ಎಂಥ ಪ್ರಾಬ್ಲಮ್ ಹಾಗೆ ಆಗೋದಿಲ್ಲ. ಆದರೆ ಸಹ ಒಂದು ಸತಿ 2 ಸತಿ ಹೊಟ್ಟೆಯಿಂದೆಲ್ಲ ಹೋಗಿ ಸರಿ ಆಗ್ತದೆ. ಬಟ್ ಡೈಲಿ ತಿಂದರೆ ಅದು ನಮಗೆ ವಿಷ ಆಗ್ತದೆ. ಸೊ ನಾನು ಯಾವುದು ಸಹ ಹಾಗೆ ಹೊರಗಡೆಯಿಂದ ಎಷ್ಟಾಗ್ತದೆ ಅಷ್ಟು ಅವಾಯ್ಡ್ ಮಾಡ್ತೇನೆ. ಹೀಗೆ ಕ್ರೇವಿಂಗ್ಸ್ ಆಯ್ತು ಅಂತ ಹೇಳಿದ್ರೆ ಮನೆಯಲ್ಲೇ ಮಾಡ್ತೇನೆ. ಓಕೆ ಫೈನ್. ಇದು ಹಾಕಿದೆ ಈಗ. ಇದೀಗ ಫೂಲ್ತದೆ. ಇಷ್ಟು ಹಾಕಬೇಡಿ, ಸ್ವಲ್ಪ ಹಾಕಿ, ಸ್ವಲ್ಪ ಸ್ವಲ್ಪ ಹಾಕಿ ಸಹ ಫ್ರೈ ಮಾಡ್ಬೋದು, ಇಷ್ಟು ಹಾಕಿ ಸಹ ಫ್ರೈ ಮಾಡ್ಬೋದು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಹೀಗೆ ನಾವು ತೆಗೆದ್ರೆ ಉಂಟಲ್ಲ, ಪುನಃ ಪಾತ್ರೆಗೆ ತೆಗೆದಾಗ ಪುನಃ ಚಟ್ಟೆ ಆಗ್ತದೆ. ಯಾವ ಶೇಪಲ್ಲಿ ಇತ್ತು ಅದೇ ಶೇಪಿಗೆ ಬರ್ತದೆ. ಅದೊಂದು ಕೆಲವೊಂದು ಪಾನಿಪುರಿಗೆ ಎಂಥ ವಿಷಯ ಅಂತ ನನಗೆ ಸಹ ಗೊತ್ತಿಲ್ಲ. ತಂದ ಪಾನಿಪುರಿದು ಹೀಗಿವೆ ಆಗ್ತದೆ ಮ್ಯಾಕ್ಸಿಮಮ್. ಸೊ ಇದೆಲ್ಲ ಹೀಗೆ ಸ್ವಲ್ಪ ಡಾರ್ಕ್ ಕಲರ್ ಆಗಲಿ, ಆಗ ಈಸಿ ಆಗ್ತದೆ. ನೋಡಿ, ನಾನು ಈಗ ಎವರೆಸ್ಟ್ ಪಾನಿಪುರಿ ಮಸಾಲವೇ ಹಾಕ್ತಿದ್ದೀನಿ ರೆಡಿಮೇಡ್. ನಾನು ಆ್ಯಕ್ಚುಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಕರೆಂಟೇ ಇಲ್ಲ. ಮತ್ತೆಂತ ಮಾಡೋದು? ಹಸಿವಾದಾಗ ಪುನಃ ಕರೆಂಟ್ ಬರಲಿಕ್ಕೆ ನಮಗೆ ಕಾಯಲಿಕ್ಕೆ ಆಗೋದಿಲ್ಲ. ನಾನು ಅದಕ್ಕೆಲ್ಲ ಹೆದರುದಿಲ್ಲ, ಆಲ್ರೆಡಿ ರೆಡಿ ಇಟ್ಟಿರ್ತೇನೆ ಸ್ಪೇರ್ ಆಗಿ ಬೇರೆ ಐಟಮ್ಸ್ ಎಲ್ಲ. ಸೊ ಈಗ ನಾನು ಈ ಮಸಾಲೆ ಹಾಕಿದೆ. ಈ ಮಸಾಲೆಯಲ್ಲಿ ಎಂಥ ವಿಶೇಷ ಅಂತ ಹೇಳಿದ್ರೆ, ಇದಕ್ಕೆ ಉಪ್ಪು ಸಹ ಹಾಕಬೇಕಂತಿಲ್ಲ, ಎಲ್ಲ ಇದರಲ್ಲೇ ಇರ್ತದೆ. ಸೊ ರೆಡಿಯಾಗಿದೆ ಈಗ ತಿನ್ನಲಿಕ್ಕೆ. ಎಲ್ಲ ಬ್ಯಾಟರನ್ನು ಇದಕ್ಕೆ ಎಲ್ಲ ಹಾಕಿ ಮಸಾಲೆಯನ್ನು, ಆನಿಯನ್ ನಿಮಗೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರೆಡಿ ಮಾಡಿ ತಿನ್ನಲಿಕ್ಕೆ ರೆಡಿ. ಇದು ಹೊರಗಡೆ ಮಳೆ, ಒಂದು ಚಹಾ, ಇಲ್ಲದ್ರೆ ಸ್ಪ್ರೈಟ್ನವರು ಸ್ಪ್ರೈಟ್, ಯಾವುದರಲ್ಲಿ ಬೇಕಿದ್ರೆ ಸಹ ಸೈಡ್ಸ್ ಹಾಕಿ ಇದನ್ನು ತಿನ್ಬೋದು. ಇದು ಎಕ್ಸಾಕ್ಟ್ ರೋಡ್ ಸೈಡ್ ಪಾನಿಪುರಿ ವಾಲದೇ ಟೇಸ್ಟ್ ಕೊಡ್ತದೆ. ಐ ಬೆಟ್ ಯು, ಟ್ರಸ್ಟ್ ಮೀ, ಅಷ್ಟೇ ಒಳ್ಳೆ ಇರ್ತದೆ ಇದು. ನಾನು ತುಂಬ ಸತಿ ಮಾಡಿದ್ದೇನೆ, ತುಂಬ ಒಳ್ಳೆ ರಿಸಲ್ಟ್. ತಿನ್ನದವರು ಸಹ ತಿಂತಾರೆ ಇದನ್ನು, ಒಳ್ಳೆ ಆಗ್ತದೆ. ಬಟ್ ಮತ್ತು ನಿಮಗೆ ಅಲ್ಲಿ ಅವನು ಯಾವಾಗದ್ದು ನೀರು ಹಾಕಿ ಅದೇ ಕೊಟ್ಟು ತಿಂತೀರಾ ಅಂತ ಹೇಳಿದರೆ ನೀವು ಅದೇ ತಿನ್ನಬಹುದು. ಇಲ್ಲಿ ನಮಗೆ ಗೊತ್ತಿದ್ದ ನೀರನ್ನು ನಾವು ಹಾಕಿ ಮಾಡ್ತೇವೆ ಅಂತ ಹೇಳಿದರೆ ನೀವು ಇದನ್ನು ತಿನ್ನಿ. ಇದು ಹೆಲ್ದಿ, ಹೈಜೀನ್, ಟೇಸ್ಟ್ 2 ಸಹ 3 ಸಹ. ಸೊ ನನ್ನ ಕಡೆಯಿಂದ ಪಾನಿಪುರಿ ರೆಡಿಯಾಗಿದೆ. ನಾನು ಆ್ಯಕ್ಚುಲಿ ನೀರು ನಾನೇ ಮಾಡಬೇಕಂತ ಇದ್ದದ್ದು, ಬಟ್ ಆಗಲಿಲ್ಲ. ನೀರು ಮಾಡೋದಿದ್ರೆ ನೀವು ಅದಕ್ಕೆ ಅಂತೆಲ್ಲ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಉಪ್ಪು ಮತ್ತು ಸ್ವಲ್ಪ ಶುಂಠಿ ಹಾಕ್ತೇನೆ ನಾನು, ಮತ್ತು ಗ್ರೀನ್ ಚಿಲ್ಲಿ, ಇಷ್ಟೇ ಹಾಕೋದು ನಾನು ಮಸಾಲೆ ಮಾಡೋದಿದ್ರೆ. ನಾನೆಲ್ಲ ರೆಡಿ ಮಾಡಿಟ್ಟಿದ್ದೆ, ಮತ್ತೆಂತ ಮಾಡಲಿಕ್ಕೆ ಆಗ್ತದೆ ಕರೆಂಟ್ ಇಲ್ಲದಿದ್ದರೆ. ನನಗೆ ಮಾಡುವಂತ ಆಗಿತ್ತು. ಸೊ ರಪ್ಪ ಮಾಡಿ ನಂದು ಚಾಟ್ ರೆಡಿಯಾಗಿದೆ. ನಾನೀಗ ಇದನ್ನು ಕೋಲ್ಡ್ ವಾಟರ್ ಹಾಕಿದ್ದು ನಾನು ಅದಕ್ಕೆ, ಆಯಿತಾ. ಅದು ಸ್ವಲ್ಪ ಚಿಲ್ಲಿದ್ರೆ ತುಂಬ ಒಳ್ಳೆ ಆಗ್ತದೆ. ಅದಕ್ಕೆ ನೀವು ಎಂತ ಆ್ಯಡ್ ಮಾಡಬೇಕಂತವೇ ಇಲ್ಲ, ಎಲ್ಲ ಅದರಲ್ಲಿರ್ತದೆ. ಸೊ ತುಂಬ ಚೆಂದಾಗಿದೆ, ಟ್ರೈ ಮಾಡಿ. ಬೇರೆಯವರ್ಸ್ಗೆ ಹೇಳಿ. ಇಷ್ಟು ಈಸಿ ರೆಸಿಪಿ, ಮನೆಯಲ್ಲೇ ಮಾಡ್ಬೋದು. ಕೆಲವರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಹೊರಗಡೆ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ. ಐ ಹೋಪ್ ನಿಮಗೆ ಇಷ್ಟ ಆಯ್ತಂತ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.